ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಬೆಳಗ್ಗೆ ಎಂದಿನಂತೆಯೇ ದಿನ ಶುರುವಾಗಿತ್ತು ಎಲ್ಲರದ್ದು. ಆದರೆ ಭಾರ್ಗವನ ಯೋಚನೆಗಳಿಗೆ ಮುಕ್ತಿ ಸಿಕ್ಕಿರಲಿಲ್ಲ. ಇನ್ನು ರಾತ್ರಿ ಕುಡಿದು ತಡವಾಗಿ ಮಲಗಿದ್ದರಿಂದ ಚೂರು ತಡವಾಗಿಯೇ ಎದ್ದಿದ್ದ ಅವ. ಎದ್ದ ಕೂಡಲೇ ಮುಖ ತೊಳೆದು ಬಂದು ಶುಗರ್ಲೆಸ್ ಟೀ ಎಂದು ಕೂಗಿದ ಕೋಣೆಯಿಂದಲೇ. ಅವ ಕೇಳಿದ್ದು ಸಕ್ಕರೆ ಇಲ್ಲದ ಟೀ ಅಲ್ಲ, ತನ್ನ ಮಡದಿಯನ್ನು ಕೂಗಿ ಟೀ ತರಲು ಹೇಳಿದ. ಇವತ್ತು ತುಂಬ ಕೆಲಸ ಇವೆ. ಮೊದಲು ಅಮೃತ ಇದ್ದ ಆಶ್ರಮದಲ್ಲಿ ಸೃಷ್ಟಿಗೆ ಪರಿಚಯ ಇದ್ದ ಹುಡುಗಿ ಯಾರು ಅಂತ ತಿಳ್ಕೋಬೇಕು. ಇದರಿಂದ ಅಮೃತಗೆ ಸತ್ಯ ಗೊತ್ತಿದೆಯೋ ಇಲ್ವೋ ಅಂತ ಗೊತ್ತಾಗಬಹುದು. ಕಂಟಿಗೆ ಕಾಲ್ ಮಾಡಿ ಬೇಗ ಬರೋದಕ್ಕೆ ಹೇಳ್ತೀನಿ ಎಂದವ ಫೋನ್ ಹಿಡಿದ. ಅವ ಕಂಟಿಗೆ ಕರೆ ಮಾಡಿ ಮಾತನಾಡಿ ಮುಗಿಸಿದರೂ ಪೂರ್ಣ ಕೋಣೆಗೆ ಬರಲಿಲ್ಲ. ಪೂರ್ಣ, ಶುಗರ್ಲೆಸ್ ಪೂರ್ಣ, ಟೀ ಮತ್ತೊಮ್ಮೆ ಕೂಗಿದ. ಉತ್ತರವೇ ಇಲ್ಲ ಅವಳಿಂದ. ಕೇಳಿಸ್ತಿದೆಯೋ ಇಲ್ವೋ ಇವಳಿಗೆ, ಇಷ್ಟೊತ್ತಿಗಾಗಲೇ ಟೀ ತಂದು ಕೊಡ್ತಿದ್ಲು ಎಂದುಕೊಳ್ಳುತ್ತಾ ಕೋಣೆಯ ಹೊರಬಂದು ಮೆಟ್ಟಿಲಿಳಿದ. ಪೂರ್ಣ ಅಲ್ಲಿಯೇ ಡೈನಿಂಗ್ ಟೇಬಲ್ ಬಳಿ ತಿಂಡಿಯ ಪಾತ್ರೆಗಳನ್ನು ಜೋಡಿಸಿ ಇಡುತ್ತಿದ್ದಳು. ಏಯ್ ಶುಗರ್ಲೆಸ್, ನಾನು ಕೂಗ್ತಿರೋದು ನಿನ್ನ ಕಿವಿ ಕೇಳ್ತಿಲ್ವಾ? ಆಗ್ಲಿಂದ ಕೂಗ್ತಿದ್ದೀನಿ, ಎಲ್ಲಿದೆ ನನ್ನ ಟೀ ಎಂದು ಕೇಳುತ್ತಾ ಅವಳ ಬಳಿ ಬಂದ. ಅವನ ಮಾತುಗಳು ಕೇಳಿದರೂ ಕೇಳದಂತೆ ಅವನತ್ತ ನೋಡದೆ ತನ್ನ ಪಾಡಿಗೆ ತಾನು ಕೆಲಸ ಮಾಡುತ್ತಾ ಅಡುಗೆ ಮನೆಗೆ ಹೋದಳು. ಅವಳ ಅಲಕ್ಷ್ಯ ಕಂಡವ, ಏಯ್ ಪೂರ್ಣ, ನಿನಗೆ ಕಣೆ ನಾನು ಕೇಳ್ತಿರೋದು ಎಂದ ಅವಳ ಹಿಂದೆಯೇ ನಡೆದು. ಅವ ತನ್ನ ಹಿಂದೆ ಬಂದಿದ್ದರ ಅರಿವಿದ್ದರೂ ಈ ಸೊಪ್ಪನ್ನ ಸಾಂಬಾರ್ಗೆ ಹಾಕಿ ಎನ್ನುತ್ತಾ ಅಡಿಗೆಯವನಿಗೆ ಹೇಳಿ ನೀರಿನ ಗ್ಲಾಸ್ ಹಿಡಿದು ಭಾರ್ಗವನ ಪಕ್ಕದಲ್ಲಿಯೇ ಹಾದು ಬಂದಳು ಹೊರಗೆ. ರೇಗಿತವನಿಗೆ ಅವಳ ಕಡೆಗಣಿಸುವಿಕೆ ಕಂಡು, ಪೂರ್ಣ, ನಿನ್ನನ್ನೇ ನಾನು ಮಾತಾಡಿಸಿರೋದು ಒರಟಾಗಿ ಎಂದವ ಅವಳತ್ತ ಬಂದ. ಶರಾವತಿ ಆಗ ತಾನೇ ಹೊರಬಂದರು ಕೋಣೆಯಿಂದ. ಭಾರ್ಗವನ ಧ್ವನಿ ಕೇಳಿದವರು, ಏನದು ಬೆಳಗ್ಗೆ ಬೆಳಗ್ಗೆ ನಿನ್ನ ಗರ್ಜನೆ? ಸಹಜವಾಗಿ ಕೇಳಿದರು ಮಗನನ್ನು. ನೋಡಿ ಅಮ್ಮ, ಇವಳನ್ನ ಆಗ್ಲಿಂದ ಮಾತಾಡಿಸಿದ್ದೀನಿ. ಇವಳು ನೋಡಿದ್ರೆ ನನ್ನನ್ನು ನೋಡಿದ್ರೂ ನೋಡದೇ ಇರೋ ಥರ ಹೋಗ್ತಿದ್ದಾಳೆ. ಏನಾಗಿದೆ ಇವಳಿಗೆ ಕೇಳಿ ನೀವೇ ಎಂದ ಪೂರ್ಣಳನ್ನು ತುಸು ಕೋಪದಿಂದ ನೋಡುತ್ತಾ. ಪೂರ್ಣ, ಏನಾಯಿತು ಕೇಳಿದರು ಶರಾವತಿ ಸೊಸೆಯನ್ನು. ನಾನು ಪಕ್ಕದಲ್ಲೇ ಮಲಗಿದ್ರು ನನ್ನನ್ನು ಕಡೆಗಣಿಸಿ ಎದ್ದು ಹೋಗಿ ಕುಡಿದು ಬಂದು ಕಳ್ಳನ ಹಾಗೆ ಮಲಗಿದ್ರು ಅತ್ತೆ. ನನಗೆ ಕೋಪ ಬರೋದಿಲ್ವಾ ಹಾಗಾದರೆ? ನೇರ ಹುಡುಗಿಯ ಮಾತು. ಸಿಕ್ಕಿಬಿದ್ದವ ನೋಟ ಬದಲಿಸಿದರೆ ಶರಾವತಿ ಅವನನ್ನೇ ನೋಡಿದರು ಗಂಭೀರ ನೋಟದಿಂದ. ಅಮ್ಮ, ಅದು ತಡವರಿಸಿದ ಮಾತನಾಡದೆ. ಈ ವಿಷಯದಲ್ಲಿ ನಾನು ತಲೆ ಹಾಕೋದಿಲ್ಲ ಭಾರ್ಗವ್, ಯಾಕಂದರೆ ತಪ್ಪು ಮಾಡಿ ಸಿಕ್ಬಿದ್ದಿರೋದು ನೀನು. ನಿನಗೆ ಎಷ್ಟು ಸರಿ ಹೇಳಿದ್ರು ಬದಲಾಗೋದಿಲ್ಲ ಅಲ್ವಾ ನೀನು ಎಂದರು ಗದರುವಂತೆ. ಅವರಿಗೂ ಅವನ ಕುಡಿತ ಇಷ್ಟವಾಗುವುದಿಲ್ಲ. ತಲೆನೋವು ಅಂತ ಬೇರೆ ಹೇಳ್ತಾರೆ ಅತ್ತೆ. ನನಗೆ ಸಮಯ ಕೊಡೋದಕ್ಕೆ ಇವರಿಗೆ ತಲೆನೋವು, ಅದೇ ಕುಡಿಯೋದಕ್ಕೆ ಯಾವ ನೋವು ಇರೋದಿಲ್ಲ ಎಂದಳು ಪೂರ್ಣ ಭಾರ್ಗವನನ್ನು ಉರಿಗಣ್ಣಿನಿಂದ ನೋಡುತ್ತಾ. ಹಾಂ ಹೌದು, ನಾನು ನಿನ್ನೆ ರಾತ್ರಿ ಕುಡಿದು ಬಂದು ಮಲಗಿದೆ. ಏನೀಗ? ನನ್ನ ಇಷ್ಟ, ನಾನು ಯಾರ ಮಾತನ್ನು ಕೇಳೋದಿಲ್ಲ ಎಂದವ ತುಸು ಒರಟಾದ. ಏನಾಯಿತು ಅಣ್ಣ? ಮೆಟ್ಟಿಲಿದು ಬಂದ ಆಯುಷ್ ಕೇಳಿದ. ಇನ್ನೇನು, ನಾನು ಕುಡಿಯೋದೇ ಈ ಅತ್ತೆ ಸೊಸೆಗೆ ಸಮಸ್ಯೆ. ಪೂರ್ಣ ಮತ್ತು ಶರಾವತಿಯವರನ್ನು ನೋಡುತ್ತಾ ಎಂದವ ಇತ್ತ ಬಂದು ಮೆಟ್ಟಿಲು ಹತ್ತಿದ. ಆಯು, ಅವನು ನಮ್ಮ ಮೇಲೆ ಕೋಪ ಮಾಡ್ಕೋತಾನೆ. ನೀನಾದರೂ ಹೇಳು, ಅಷ್ಟೊಂದು ಕುಡಿಬೇಡ ಅಂತ ಎಂದರು ಶರಾವತಿ ಆಯುಷ್ಗೆ. ಯಾವಾಗ? ನಿನ್ನೆ ರಾತ್ರಿ ಡ್ರಿಂಕ್ಸ್ ಮಾಡಿದಾನ? ಗೊತ್ತಿಲ್ಲದೆ ಕೇಳಿದನವ ಪೂರ್ಣಳನ್ನು ನೋಡುತ್ತಾ. ಹಾಂ, ನಾನು ಮಲಗಿದ ಮೇಲೆ ಎದ್ದು ಹೋಗಿದ್ದಾರೆ ಟೆರೆಸ್ಗೆ ಎಂದಳು ಪೂರ್ಣ. ನನ್ನ ಮಾತನ್ನು ಕೇಳೋದಿಲ್ಲ ಅಮ್ಮ ಅವನು, ಆದರೂ ಒಂದು ಸರಿ ಮಾತಾಡ್ತೀನಿ ಎಂದ. ಅವರು ಯಾರ ಮಾತನ್ನು ಕೇಳೋದಿಲ್ಲ ಆಯುಷ್, ಅದಕ್ಕೆ ಈ ಬಾರಿ ನಾನೇ ಸ್ಟ್ರಿಕ್ಟ್ ಆಗಿರೋದು. ಅವರು ಕುಡಿಯೋದನ್ನು ಬಿಡ್ತೀನಿ ಅನ್ನೋವರೆಗೂ ನನ್ನ ಹಠ ಬಿಡೋದಿಲ್ಲ. ಅವ್ರ ಆರೋಗ್ಯನೇ ಹಾಳಾಗೋದು ಅಂತ ಗೊತ್ತಿದ್ರೂ ತಮ್ಮ ಚಟ ಬಿಡೋದಿಲ್ಲ ಅವರು ಎಂದಳು ಪೂರ್ಣ. ಜಗಳ ಬೇಡ ಪೂರ್ಣ, ಟೀ ಮಾಡಿಕೊಡು ಅವನಿಗೆ, ಇಲ್ದಿದ್ರೆ ಅದಕ್ಕೂ ರೇಗಾಡ್ತಾನೆ ಎಂದರು ಶರಾವತಿ. ಜಗಳ ಮಾಡೋದಿಲ್ಲ ಅತ್ತೆ, ಮೌನವಾಗಿದ್ದರೆ ಸಾಕು, ಅವರೇ ದಾರಿಗೆ ಬರ್ತಾರೆ ಎಂದವಳು ಅಡುಗೆ ಮನೆಗೆ ನಡೆದಳು ಗಂಡನಿಗೆ ಟೀ ಮಾಡಲು. ತಿಂಡಿಗೆ ಅಣ್ಣ ಬರೋವರೆಗೂ ಕಾಯೋಣ ಅಮ್ಮ, ಇಲ್ದಿದ್ರೆ ಅವನು ತಿಂಡಿ ತಿಂದೇ ಹೋಗ್ತಾನೆ ಎಂದ ಆಯುಷ್. ಹಾಂ ಎಂದ ಶರಾವತಿಯವರು ಹಾಲ್ನತ್ತ ನಡೆದರು. ಪೂರ್ಣ 5 ನಿಮಿಷದಲ್ಲಿ ಟೀ ಕಪ್ ಹಿಡಿದು ಕೋಣೆಗೆ ನಡೆದಳು. ಅವ ಬಾತ್ರೂಮಿನಲ್ಲಿದ್ದ. ಟೀ ಆರದಂತೆ ಮುಚ್ಚಿ ಅಲ್ಲೇ ಟೇಬಲ್ ಮೇಲಿಟ್ಟು ಮಂಚದಲ್ಲಿನ ಹಾಸಿಗೆ ಸರಿ ಮಾಡಿ ಹೊದಿಕೆ ಮಡಚಿದಳು. ಅಷ್ಟರಲ್ಲಿ ಭಾರ್ಗವ್ ಸೊಂಟಕ್ಕೆ ಟವಲ್ ಸುತ್ತಿಕೊಂಡು ಹೊರಬಂದ. ಟೀ ಕಪ್ ಹಿಡಿದವಳು ಅವನಿದ್ದ ಡ್ರೆಸ್ಸಿಂಗ್ ಏರಿಯಾದತ್ತ ನಡೆದಳು.
ಉಬ್ಬಿದ ಅವಳ ಮುಖ ನೋಡಿದವ. ಆಗಲೇ ಕೇಳಿದಾಗ ತರದೇ ಇದ್ದವಳು ಈಗ್ಯಾಕೆ ತಂದಿದೀಯಾ? ಬೇಕಾಗಿಲ್ಲ ನನಗೆ ಟೀ ಎಂದು ಕಬೋರ್ಡಿನ ಮುಂದೆ ಹೋದ ನೇರವಾಗಿ. ಹಠಮಾರಿ ಅವ. ಅವನ ಮಾತಿಗೆ ಉತ್ತರಿಸದೆ ಅವನ ಬಳಿ ಬಂದ ಪೂರ್ಣ ಅವನ ಕೈ ಹಿಡಿದು ಸರಿಸಿ ಟೀ ಕಪ್ ಅವನ ಕೈಗಿಟ್ಟವಳು ಕಬೋರ್ಡಿನ ಮುಂದೆ ಬಂದಳು ಅವನುಡುವ ಬಟ್ಟೆ ತೆಗೆಯಲು. ಮುನಿಸಿದ್ದರೂ ತನ್ನ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡುವವಳ ಮೇಲೆ ಮುದ್ದುಕ್ಕಿತ್ತವನಿಗೆ. ಟೀ ಕಪ್ ಅಲ್ಲಿಯೇ ಟೇಬಲ್ ಮೇಲಿಟ್ಟು ತಬ್ಬಿದ ಅವಳನ್ನು ಹಿಂದಿನಿಂದ ಸಾರಿ ಎನ್ನುತ್ತಾ ಕೊಸರಾಡಿ ಅವನಿಂದ ಬಿಡಿಸಿಕೊಂಡವಳು ಮಾತನಾಡದೆ ಅವನ ಬಟ್ಟೆ ತೆಗೆದು ಅವನ ಮುಂದೆ ಹಿಡಿದಳು. ಕೋಪ ಅವಳಲ್ಲಿ ಹೆಚ್ಚೇ ಇತ್ತು. ಅವಳ ಕೋಪ ಅರಿತು ಸಾರಿ ಕೇಳ್ತಿದ್ದೀನಲ್ಲ ಶುಗರ್ಲೆಸ್ ಪ್ರೀತಿಯಿಂದ ಎನ್ನುತ್ತಾ ಮತ್ತೆ ಅವಳನ್ನು ಬಳಸಲು ನೋಡಿದವನ ಎದೆಗೆ ಹಿಡಿದ ಬಟ್ಟೆ ಒತ್ತಿ ಅವನ ಕೈಗೆ ಸಿಗದಂತೆ ಇತ್ತ ಬಂದಳು. ಅತಿಯಾಯಿತು ಕಣೆ ನಿಂದು ಎಂದ ಅವಳತ್ತ ತಿರುಗಿ. ಅತಿಯಾಗಿದ್ದು ನಿಮ್ಮದು. ಕುಡಿಯೋದನ್ನು ಬಿಡಿ ಅಂದರೆ ಕೇಳೋದೇ ಇಲ್ವಲ್ಲ ನೀವು. ಈಗ ನಾನು ಹಠ ನೋಡಿ, ಕುಡಿಯೋದನ್ನು ಬಿಡ್ತೀನಿ ಅಂದ್ರೇ ಮಾತಾಡ್ತೀನಿ ನಿಮ್ಮ ಜೊತೆ ನಾನು ಎಂದಳು ಕೋಪದಿಂದ. ನನಗೆ ಹೆದರಿಸಿದೆಯಾ? ಕೇಳಿದವ ತನ್ನ ಮುಂದೆ ಧೈರ್ಯದಿಂದ ನಿಂತು ಹೆದರಿಸುವುದನ್ನು ಸಹಿಸದವ. ಏನಾದರೂ ಅಂದ್ಕೊಳ್ಳಿ, ಆದರೆ ಈ ಬಾರಿ ನೀವು ಸೋಲ್ಲೇಬೇಕು. ನಿಮ್ಮ ಒಳ್ಳೆಯದಕ್ಕೆ ಅಲ್ವಾ ನಾನು ಹೇಳೋದು. ನೀವು ಕುಡಿಯೋದನ್ನು ಬಿಡ್ತೀನಿ ಅಂದ್ರೇ ಮಾತಾಡೋದು ನಾನು ನಿಮ್ಮ ಜೊತೆ. ಇವಳ ಹಠಕ್ಕೂ ಕಡಿಮೆ ಏನಿಲ್ಲ. ಹಠ ಮಾಡಿಬಿಡ ಪೂರ್ಣ ನನ್ನ ಜೊತೆ, ನಾನು ಹಿಂದೆ ಸರಿಯೋನಲ್ಲ ಎಂದ ಗಂಭೀರವಾಗಿ. ನೋಡೋಣ ಎಂದವಳು ನಿಲ್ಲದೆ ಕೆಳಗೆ ನಡೆದಳು. ಅವ ಟೀ ಕುಡಿದು ತಯಾರಾಗಿ ಕೆಳಗಿಳಿದು ಬಂದ ಡೈನಿಂಗ್ ಟೇಬಲ್ ಬಳಿ. ಅವ ತಿಂಡಿ ತಿನ್ನಲು ಕುಳಿತಿದ್ದನ್ನು ನೋಡಿ ಅತ್ತೆ ಆಯುಷ್ ಎಂದು ಕರೆದಳು ಅಮೃತ. ಅವಳು ಕೂಗಿದ್ದನ್ನು ನೋಡಿ ಯಾರೂ ತಿಂಡಿ ತಿಂದಿಲ್ವಾ ಇನ್ನು ಎಂದು ಕೇಳಿದ. ಒಳಗಿದ್ದ ಪೂರ್ಣ ಹೊರಬಂದಳು. ಇಲ್ಲ ಭಾವ ಎಂದಳವಳು. ಆಯು ಅಮ್ಮ ನನಗೋಸ್ಕರ ಕಾಯ್ಬಿಡೆ ಅಂತ ಹೇಳಿಲ್ವಾ ನಾನು ಎಂದ ಅವರನ್ನು ನೋಡುತ್ತಾ. ನೀನು ನನ್ನನ್ನು ಬಿಟ್ಟು ಪಾರ್ಟಿ ಮಾಡಿರೋ ಹಾಗೆ ನಾನು ನಿನ್ನನ್ನು ಬಿಟ್ಟು ತಿಂಡಿ ತಿನ್ನೋದಿಲ್ಲ ಅಣ್ಣ ಎಂದ ಆಯುಷ್. ಆಯು ಈಗ ನೀನು ಅವರಿಬ್ಬರ ಥರ ಆಡಬೇಡ ಎಂದ. ತನ್ನ ತಪ್ಪನ್ನು ಹೇಳಿದರಾಗದು ಅವನಿಗೆ. ಅಷ್ಟೊಂದು ಕುಡಿಬೇಡ ಅಣ್ಣ ಎಂದ ಆಯುಷ್. ಅದೇ ಸಮಯಕ್ಕೆ ಕಂಟಿ ಬಂದ. ಅವನನ್ನು ಕಂಡ ಭಾರ್ಗವ್ ನನಗೆ ತುಂಬ ಕೆಲಸ ಇದೆ, ಬೇಗ ತಿಂಡಿ ಹಾಕು ಎಂದ ಮಾತಿನತ್ತ ಲಕ್ಷ್ಯ ಕೊಡದೆ. ಪೂರ್ಣ ಅವನ ತಟ್ಟೆಗೆ ತಿಂಡಿ ಬಡಿಸಿದಳು ಮಾತನಾಡದೆ. ಅವಳ ಕೋಪವನ್ನು ಲೆಕ್ಕಿಸದೆ ಅವಸರದಲ್ಲಿ ತಿಂಡಿ ತಿನ್ನಲು ಶುರು ಮಾಡಿದ. ಇಷ್ಟೊಂದು ಅವಸರ ಯಾಕೆ? ಏನು ಕೆಲಸ ಇದೆ ನಿನಗೆ ಕೇಳಿದರು ಶರಾವತಿ. ನಿನ್ನೆ ಮೀಟಿಂಗ್ ಹೋಗಿದ್ನಲ್ಲ ಅಮ್ಮ, ಕೆಲವೊಬ್ಬರ ಜೊತೆ ಮಾತಾಡೋದಿದೆ ಸುಳ್ಳಾಡಿದ. ಮತ್ತೆ ಯಾರೂ ಪ್ರಶ್ನಿಸಲಿಲ್ಲ ಅವನನ್ನು. ಅವ ಕೂಡ ಮಾತನಾಡದೆ ತಿಂಡಿ ತಿಂದು ಮೇಲೆದ್ದ. ಅಮ್ಮ ನಾನು ಹೋಗಿ ಬರ್ತೀನಿ ಕೋಟ್ ಹಿಡಿದು ಎಂದವ ಪೂರ್ಣಳನ್ನು ನೋಡುತ್ತಾ ಹೊರ ನಡೆದ. ಅವನ ನೋಟ ಅರಿತರೂ ಕೋಪದಲ್ಲೇ ನಿಂತಿದ್ದಳು ಪೂರ್ಣ. ಅಮೃತ ಸುಳ್ಳು ಹೇಳಿರುವಳೆಂದು ತಿಳಿಯದೆ ಸೃಷ್ಟಿ ಅಮೃತಾಳ ಸ್ನೇಹಿತೆಯ ಸ್ನೇಹಿತೆ, ಅವಳಿಂದ ಸತ್ಯದ ಅನಾವರಣ ಆಗಿರಬಹುದೇನೋ ಎಂದು ತನ್ನ ಕಲ್ಪನೆಯಲ್ಲೇ ಊಹಿಸಿ ಅದನ್ನೇ ತಿಳಿದುಕೊಳ್ಳಲು ಹೊರಟಿದ್ದ ಭಾರ್ಗವನಿಗೆ ಅಮೃತಾಳ ನಿಜ ಬಣ್ಣ ಗೊತ್ತಾಗಲೇಬೇಕಿತ್ತು. ಇನ್ನು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.